ಸಿಎಂ ಬದಲಾವಣೆಯ ವಿಚಾರ ಕ್ಯಾಮ್ರಾ ಮುಂದೆ ಹೇಳುವುದಲ್ಲ, ಅದು ಅಪ್ರಸ್ತುತ. ಬೀದರ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿಯನ್ನ ಪಡೆದುಕೊಳ್ಳುವಂತಹ ಕೂಗನ್ನ ಏಳಿಸಲಿಕ್ಕೆ ನಿಮ್ಮ ಕೈನಲ್ಲಿ ಸಾಧ್ಯ ಇಲ್ಲ. ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿಯ ಸ್ಥಾನವನ್ನ ಪಡ್ಕೊಳ್ಳುವಂತಹ ಆ ಕೂಗನ್ನ ಎತ್ತಲಿಕ್ಕೆ ನಿಮ್ಮ ಕೈನಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಬೇರೆ ಬೇರೆ ವಿಚಾರ ಎಲ್ಲ ಮಾತಾಡ್ತೀರಿ ಪ್ರಿಯಾಂಕ ಖರ್ಗೆ ಅವರು. ಕ್ಯಾಮ್ರಾಗಳ ಮುಂದೆ ಮಾತಾಡಿದ್ರೆ ಅಪ್ರಸ್ತುತ. ಅದು ಸರಿ ಹೇಳಿದ್ದೀನಿ, ಇನ್ನೊಂದ್ಸರಿನೂ ಹೇಳ್ತಾ ಇದ್ದೀನಿ. ಬಹಳ ಸ್ಪಷ್ಟವಾಗಿ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಹೇಳಿರೋದು, ಅವಶ್ಯಕತೆ ಬಂದಾಗ ನಾವು ಇಂಟರ್ವ್ಯೂನ್ ಆಗ್ತೀವಿ. ಅದು ಯಾರೇ ಹೇಳ್ಬೋದು, ಬೀದರಿಂದ ಹಿಡ್ಕೊಂಡು ಚಾಮರಾಜನಗರವರೆಗೂ ಪ್ರೆಸ್ ಮುಂದೆ ಯಾರು ಸ್ಟೇಟ್ಮೆಂಟ್ ಕೊಟ್ಟರು ಅದು ಅಪ್ರಸ್ತುತ. ಸರ್, ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ, ಜೀವ ಇರೋವರೆಗೂ ನಾನು ರಾಜಕೀಯ ಇರ್ತೀನಿ ಅಂತ. ಅದು ಖರ್ಗೆ ಸಾಹೇಬರು ಹೇಳಿದಾರಲ್ಲ. ಇಲ್ಲ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಮೊನ್ನೆ ಹಿಂದಿನ ಚುನಾವಣೆಯಲ್ಲಿ ಅಫಜಲ್ಪುರ್ನಲ್ಲೇ ಹೇಳಿರೋದು, ನಮಗೆ ಹುದ್ದೆಗಿದ್ದೆ ಯಾವುದೂ ಬೇಡ, ನಮ್ಮ ಜೀವ ಇರೋ ತನಕ ಸಂವಿಧಾನದ ಉಳಿವಿಕೆಗಾಗಿ, ಸಂವಿಧಾನದ ಒಂದು ಅಸ್ತಿತ್ವಕ್ಕೋಸ್ಕರ ನಾವೆಲ್ಲರೂ ಇರೋದು ಅನಿವಾರ್ಯ ಇದೆ. ರಾಜಕೀಯದಲ್ಲೇ ಇರ್ಬೇಕಂತ ಇಲ್ಲ ಅಲ್ಲ. ನಾವು ಕ್ಯಾಮ್ರಾಗಳ ಮುಂದೆ ಮಾತಾಡಿದ್ರೆ ಅಪ್ರಸ್ತುತ. ಅದು ಸರಿ ಹೇಳಿದ್ದೀನಿ, ಇನ್ನೊಂದ್ಸರಿನೂ ಹೇಳ್ತಾ ಇದ್ದೀನಿ. ಬಹಳ ಸ್ಪಷ್ಟವಾಗಿ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಹೇಳಿರೋದು, ಅವಶ್ಯಕತೆ ಬಂದಾಗ ನಾವು ಇಂಟರ್ವ್ಯೂನ್ ಆಗ್ತೀವಿ. ಅದು ಯಾರೇ ಹೇಳ್ಬೋದು, ಬೀದರಿಂದ ಹಿಡ್ಕೊಂಡು ಚಾಮರಾಜನಗರವರೆಗೂ ಪ್ರೆಸ್ ಮುಂದೆ ಯಾರು ಸ್ಟೇಟ್ಮೆಂಟ್ ಕೊಟ್ಟರು ಅದು ಅಪ್ರಸ್ತುತ. ಸರ್, ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ, ಜೀವ ಇರೋವರೆಗೂ ನಾನು ರಾಜಕೀಯ ಇರ್ತೀನಿ ಅಂತ. ಅದು ಖರ್ಗೆ ಸಾಹೇಬರು ಹೇಳಿದಾರಲ್ಲ. ಇಲ್ಲ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಮೊನ್ನೆ ಹಿಂದಿನ ಚುನಾವಣೆಯಲ್ಲಿ ಅಫಜಲ್ಪುರ್ನಲ್ಲೇ ಹೇಳಿರೋದು, ನಮಗೆ ಹುದ್ದೆಗಿದ್ದೆ ಯಾವುದೂ ಬೇಡ, ನಮ್ಮ ಜೀವ ಇರೋ ತನಕ ಸಂವಿಧಾನದ ಉಳಿವಿಕೆಗಾಗಿ, ಸಂವಿಧಾನದ ಒಂದು ಅಸ್ತಿತ್ವಕ್ಕೋಸ್ಕರ ನಾವೆಲ್ಲರೂ ಇರೋದು ಅನಿವಾರ್ಯ ಇದೆ.